ಮೇಲೆ ಕೆಲಸ ಮಾಡೋರು ನಮಗೆ ಹೇಳಬೇಕು, ಅವ್ರು ಹೇಳಿದ್ರೆ ನಾವು ದೂರ ಬಂದು ನಿಲ್ತಾ ಇದ್ವಿ. ಕಲ್ಲು ಕ್ವಾರಿ ಕಾರ್ಮಿಕ ಗೋಪಿ ಈ ಸಂದರ್ಭದಲ್ಲಿ ಮಾಹಿತಿನ ಕೊಡ್ತಾ ಹೇಳ್ತಿದ್ದಾರೆ. ಮೇಲ್ಗಡೆ ಕೂಡ ಸಾಕಷ್ಟು ಜನ ಕೆಲಸ ಮಾಡ್ತಿದ್ರು, ಅಲ್ಲೇನೇ ಬೆಳವಣಿಗೆಗಳಾದ್ರೂ ಕೂಡ ಕೆಳಗಿನವ್ರಿಗೆ ತಿಳಿಸ್ಬೇಕು. ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋದು ನಮಗೆ ತಿಳಿಯೋದಿಲ್ಲ. ಅವ್ರೇನಾದ್ರೂ ಸ್ವಲ್ಪ ಎಚ್ಚರಿಕೆ ಕೊಟ್ಟಿದ್ರು ಕೂಡ ಆ ಕ್ಷಣದಲ್ಲಿ ನಾವು ಎಚ್ಚೆತ್ಕೊಳ್ತಾ ಇದ್ವಿ ಅಂತ ಗೋಪಿ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ಇನ್ಸಿಡೆಂಟ್ ಅಲ್ಲಿ ಬದುಕುಳಿದಂತ ಒಬ್ಬ ಕಾರ್ಮಿಕ ಕೂಡ ನಮ್ಮ ಜೊತೆಲಿ ಇದ್ದಾನೆ, ತಮಿಳುನಾಡು ಮೂಲದವರು. ಪುಟ, ಈಗ ನೀನು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೆ, ಏನಾಯ್ತು ಅಂತ? 8 ವರ್ಷ ಆಯ್ತು ಸರ್ ಕೆಲಸ ಮಾಡಿ ಬಂದಿಲ್ಲಿ. ಅಲ್ಲಿ ನಾವು ಅಡಿಲಿ ಕೆಲಸ ಮಾಡಿದ್ವಿ. ಅವ್ರ ಮೇಲೆ ಪ್ರೇಗರ್ ಮಾಡೋರು, ಅವ್ರು ಯಾರಿಗೂ ಹೇಳಿಲ್ಲ ಸರ್, ಹಂಗೆ ಬಿದ್ದುಬಿಟ್ಟು ಸರ್. ಅವ್ರು ಹೇಳಿದ್ರೆ ನಾವು ಸೈಡ್ಗೆ ಬಂದಿರಬೇಕು, ಅವ್ರು ಯಾರು ಏನು ಹೇಳಿಲ್ಲ. ಅವ್ರು ಹೇಳಿಲ್ಲ ಸರ್. ಕೆಳಗೆ ಎಷ್ಟು ಜನ ಕೆಲಸ ಮಾಡ್ತಾ ಇದ್ರು ಏನು? ನಾವು ಸರ್ 16 ಜನ ಮಾಡಿದೀವಿ ಸರ್. ಅದ್ರಲ್ಲಿ 4 ಜನ ಓಡಿ ಬಂದ್ಬಿಟ್ಟಿದ್ವಿ. 5 ಜನ ಹಾಸ್ಪಿಟ್ಲ್ಗೆ ಹೋಗೋರು, 7 ಜನ ಇಲ್ಲಿದ್ದಾರೆ ಸರ್. ಒಳಗಡೆ ಹೆಂಗ ಅದು ಬಂಡೆ ಬೀಳ್ಬೇಕಾದ್ರೆ ಗೊತ್ತಾಗ್ಲೇ ಇಲ್ವಾ, ಹೇಗೆ ಸರ್? ಗೊತ್ತಾಗಿಲ್ಲ ಸರ್ ನಮ್ಗೆ. ಅವ್ರು ಹೇಳಿದ್ರೆ ನಮ್ಗೆ ಗೊತ್ತಾಗ್ತಿದೆ, ಅವ್ರು ಹೇಳಿಲ್ಲ ಸರ್. ಅವರು ಅಂದ್ರೆ ನೀನು ಅದೇ ಸ್ಪಾಟ್ ಅಲ್ಲಿ ಇದ್ರ ನೀವು? ಆಯ್ತು ಸರ್, ಅಲ್ಲೇ ಇದೀವಿ ನಾವು. ನೀವು ಹೆಂಗ್ ಬಂದ್ರಿ, ನೀವು ಹೇಗೆ ಬಂದ್ರಿ ಅಂತ? ನಾವು ಕಲ್ಲು ನಮಗೂ ಬಡ್ದಿದ್ದು, ನಾವು ಹಂಗ ಓಡಿ ಬಂದ್ಬಿಟ್ಟಿದ್ವಿ ಸರ್ ನಾವು. ಅದ್ರ ಬದುಕುಳಿದಿದ್ದೀರಾ? ಹೌದು ಸರ್. ಇನ್ನು ಎಷ್ಟು ಜನ 8 ಜನ ಇದ್ರಲ್ಲ ಕೆಳಗೆ, ಅವ್ರನ್ನೇನು ರಕ್ಷಣೆ ಮಾಡಕ್ ಆಗ್ಲೇ ಇಲ್ವಾ, ಹೇಗೆ ಅಂತ? ಆಗಿಲ್ಲ ಸರ್. ಎಲ್ಲ ದೊಡ್ಡ ದೊಡ್ಡ ಬಂಡೆಗಳ? ಅಲ್ಲ ದೊಡ್ಡ ದೊಡ್ಡಗೆಲ್ಲ ಐತೆ ಸರ್. ಎಲ್ಲ ನಿಮ್ಮ ಹೆಸರು? ಗೋಪಿ ಸರ್. ಇದು ತಮಿಳುನಾಡಿನ ಮೂಲದ ಗೋಪಿ ಅವರು ಹೇಳ್ತಿರುವಂಥದ್ದು. ಕಳೆದ 8 ವರ್ಷದಿಂದ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀನಿ. ಮೇಲುಭಾಗದವರು ಈ ರೀತಿ ಮಾಡಿದಂಥ ಹಿನ್ನೆಲೆಯಲ್ಲಿ ಬೃಹದಾಕಾರದ ಬಂಡೆ ಬಿತ್ತು. ನಾನು ಕ್ಷಣಾರ್ಧದಲ್ಲಿ ಮುಂದಕ್ಕೆ ಸಾಗದೆ, ಹಾಗಾಗಿ ನಾನು ಬದುಕುಳಿದಿದ್ದೀನಿ. ಇನ್ನು ಉಳಿದಂಥ 8-7 ಕಾರ್ಮಿಕರು ಕೂಡ ಬಂಡೆ ಕೆಳಗೆ ಸಿಲುಕಿ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದನ್ನ TV9 ಜೊತೆ ಹಂಚ್ಕೊಂಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ರಾಮನಗರ.